ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತೆರೆ ಎಳೆದಿದ್ದಾರೆ ನಟ ಕಿಚ್ಚ ಸುದೀಪ್. ನಾನು ಬೇರೆ ಯಾರ ವಿರುದ್ಧವೂ ಕೂಡ ಹೋರಾಟ ಮಾಡಲ್ಲ, ಯಾರ ವಿರುದ್ಧವೂ ನಾನು ಮಾತನಾಡೋದಿಲ್ಲ. ಬಹಳ ಚರ್ಚೆ ಆಗ್ತಾ ಇದೆ ರೀ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಸ್ಟಾರ್ ವಾರು, ಫ್ಯಾನ್ಸ್ ವಾರು, ಕೆಲವೊಂದಿಷ್ಟು ಕೆಟ್ಟ ಕಮೆಂಟ್ಗಳು, ಸುದೀಪ್ ಅವರ ಹೇಳಿಕೆಯನ್ನು ಬೇರೆ ರೀತಿಯಾಗಿ ತೆಗೆದುಕೊಂಡು ಹೋಗಲಾಗ್ತಿದೆ ಅನ್ನುವಂಥ ಮಾತುಗಳು, ಅವರ ವಿರುದ್ಧ ಈ ನಟರ ಅಂದರೆ ದರ್ಶನ್ ಅವರ ಫ್ಯಾನ್ಸು ಮತ್ತು ಸುದೀಪ್ ಅವರ ಫ್ಯಾನ್ಸು, ಅದಕ್ಕೆ ಯಾರ್ಯಾರು ಬಂದು ಮಧ್ಯೆ ಕಮೆಂಟ್ಗಳನ್ನು ಮಾಡುವುದು. ಹಾಗಾಗಿನೇ ಯಾರ ವಿರುದ್ಧವೂ ಕೂಡ ನಾನು ಮಾತನಾಡುವುದಿಲ್ಲ. ನನ್ನ ಹೋರಾಟ ಏನಿದೆ, ನನ್ನ ಸಿನಿಮಾ ವಿರುದ್ಧ ಯಾರು ಮಾತಾಡ್ತಾರೋ ಅವರ ವಿರುದ್ಧ ಅಷ್ಟೇ. ನೋಡಿ, ಬಹಳ ಸಿಂಪಲ್ ಆಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ವಿವಾದವನ್ನು ಸೃಷ್ಟಿಸೋಕೆ ಮುಂದಾಗಿದ್ದವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮನ್ನು ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲೇ ಉತ್ತರ ಕೊಡಿ. ಇಷ್ಟು ದಿನ ತಾಳ್ಮೆಯಿಂದ ಇದ್ದದ್ದು ಸಾಕು ಅಂತ ಹೇಳಿದರು. ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ, ಅದಕ್ಕೆ ಬದ್ಧರಾಗಿದ್ದೇವೆ ಅಂತವ್ರು ಕೂಡ ಹೇಳಿದರು ಹುಬ್ಬಳ್ಳಿಯಲ್ಲಿ. ಅಂದರೆ ಪೈರಸಿ ಮಾಡುವವರ ವಿರುದ್ಧವೂ ಕೂಡ ಒಂದು ವಾರ್ನ್ ಕೊಟ್ಟಂಗೆ ಸುದೀಪ್ ಅವರು ಆ ಒಂದು ಆಯಾಮದಲ್ಲಿ ಮಾತಾಡಿದ್ರು. ಅಂದರೆ ಅವರ ಆಪ್ತರು ಹೇಳೋ ಪ್ರಕಾರ. ಜೊತೆಗೆ ಇದನ್ನು ಬೇರೆ ರೀತಿಯಾಗಿ ತಿರುಚಲಾಗ್ತಾ ಇದೆ, ಅದಕ್ಕೆ ಬೇರೆಯದ್ದೇ ರೂಪವನ್ನು ಕೊಟ್ಟು ಅದನ್ನು ಇನ್ನೊಂದು ವಿವಾದವನ್ನು ಮಾಡಲಿಕ್ಕೆ ಕೆಲ ಕಿಡಿಗೇಡಿಗಳು ಮುಂದಾಗಿದ್ದಾರೆ ಅನ್ನುವಂತಹ ವಾದವೂ ಕೂಡ ಒಂದು ಕಡೆ ಇತ್ತು. ಕಿಚ್ಚ ಸುದೀಪ್ ಅವರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಹೇಳಿಕೆ ಯಾರಿಗೆ ಅನ್ವಯವಾಗ್ತಾ ಇತ್ತು, ಯಾವ ಸಿನಿಮಾದ ವಿರುದ್ಧವೂ ಕೂಡ ಅವರು ಮಾತಾಡಿರಲಿಲ್ಲ. ಅಂದರೆ ಇಲ್ಲಿ ಅಲ್ಲಿ ಯಾವುದೋ ಒಂದು ಫೋನ್ ಬಂತಂತೆ, ಪೈರಸಿ ಕಾಟ ಜಾಸ್ತಿ, ಅದರಲ್ಲೂ ಕೂಡ ಸುದೀಪ್ ಅವರ ಈ ಸಿನಿಮಾವನ್ನು ಯಾರೋ ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದಾರಂತೆ, ಅಂಥವ್ರಿಗೆ ಒಂದು ವಾರ್ನ್ ಕೊಡಿ ಅಂತ ಅಲ್ಲಿ ಅವರ ಆಪ್ತರು ಹೇಳಿದರು ಸ್ಟೇಜ್ ಮೇಲೆ. ಹಾಗಾಗಿ ಸುದೀಪ್ ಅವರು ಆ ಭಾಷೆಯನ್ನು ಯುದ್ಧ ಅನ್ನುವಂಥ ಪದವನ್ನು ಬಳಕೆ ಮಾಡಿದರು. ಅದಾದ ಮೇಲೆ ನೋಡಿದ್ವಿ ಕೆಲವೊಂದಿಷ್ಟು ಹೇಳಿಕೆಗಳು, ಕಮೆಂಟ್ಗಳು ಯಾವುದೋ ಸಿನಿಮಾವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಥವಾ ಇನ್ನೊಬ್ಬರ ನಟನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಹೋದರು. ಮಾತಾಡೋದಕ್ಕೆ ತುಂಬ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ. ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ.
ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಹೋರಾಡ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬರೋರಿಗೆ ಎಷ್ಟು ಹಠ ಇದ್ರು ಕಾಪಾಡ್ಕೊಂಡು ಅಷ್ಟೇ ಹಠ ಇರ್ಬೇಕಲ್ಲ, ಅದು ತಪ್ಪ ಇಲ್ಲ ತಾನೆ. ನನ್ನ ಸಿನಿಮಾದ ವಿರುದ್ಧ ಯಾರ್ಯಾರು ಏನೇನು ಮಾಡಕ್ಕೆ ರೆಡಿ ಇದ್ದಾರೋ ಅವ್ರ ಮೇಲೆ ಇರುವಂಥ ಒಂದು ಹೋರಾಟ ಯುದ್ಧವೇ ಬಂತು. ಯಾರ್ಯಾರ ಮೇಲೂ ಅಲ್ಲ ಸರ್, ಇದು ಒಂದು ಆಕ್ಷನ್ ನಡೀತಾ ಇದೆ. ಬಟ್ ಒಂದಂತೂ ಸತ್ಯ ಸರ್, ಅವ್ರಿಗೆ ಹೇಳಿದ್ದೆ ಸರ್, ಅದನ್ನ ನಿಮಗೇನು ಈಗ ಪಿಕ್ಚರ್ಗೆ ಈ ಸಿನಿಮಾ ಬಗ್ಗೆ 2 ದಿನ ಮಾತಾಡಬೇಕಾದ್ರು ಹಂಗೆ ನಡೀತದೆ. ನಾನು ಏನಿಲ್ಲ, ನಾವು ಏನೋ ಮಾತಾಡ್ಕೊಂಡಿದ್ದೀವಿ. ಅಷ್ಟು ಹೋರಾಡ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬರೋರಿಗೆ ಎಷ್ಟು ಹಠ ಇದ್ರು ಕಾಪಾಡ್ಕೊಂಡು ಅಷ್ಟೇ ಹಠ ಇರ್ಬೇಕಲ್ಲ, ಅದು ತಪ್ಪ ಇಲ್ಲ ತಾನೆ. ನನ್ನ ಸಿನಿಮಾದ ವಿರುದ್ಧ ಯಾರ್ಯಾರು ಏನೇನು ಮಾಡಕ್ಕೆ ರೆಡಿ ಇದ್ದಾರೋ ಅವ್ರ ಮೇಲೆ ಇರುವಂಥ ಒಂದು ಹೋರಾಟ ಯುದ್ಧವೇ ಬಂತು. ಯಾರ್ಯಾರ ಮೇಲೂ ಅಲ್ಲ ಸರ್, ಇದು ಒಂದು ಆಕ್ಷನ್ ನಡೀತಾ ಇದೆ. ಬಟ್ ಒಂದಂತೂ ಸತ್ಯ ಸರ್, ಅವ್ರಿಗೆ ಹೇಳಿದ್ದೆ ಸರ್, ಅದನ್ನ ನಿಮಗೇನು ಈಗ ಪಿಕ್ಚರ್ಗೆ ಈ ಸಿನಿಮಾ ಬಗ್ಗೆ 2 ದಿನ ಮಾತಾಡಬೇಕಾದ್ರು ಹಂಗೆ ನಡೀತದೆ. ನಾನು ಏನಿಲ್ಲ, ನಾವು ಏನೋ ಮಾತಾಡ್ಕೊಂಡಿದ್ದೀವಿ. ಅಷ್ಟು ಹೋರಾಡ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬರೋರಿಗೆ ಎಷ್ಟು ಹಠ ಇದ್ರು ಕಾಪಾಡ್ಕೊಂಡು ಅಷ್ಟೇ ಹಠ ಇರ್ಬೇಕಲ್ಲ, ಅದು ತಪ್ಪ ಇಲ್ಲ ತಾನೆ. ನನ್ನ ಸಿನಿಮಾದ ವಿರುದ್ಧ ಯಾರ್ಯಾರು ಏನೇನು ಮಾಡಕ್ಕೆ ರೆಡಿ ಇದ್ದಾರೋ ಅವ್ರ ಮೇಲೆ ಇರುವಂಥ ಒಂದು ಹೋರಾಟ ಯುದ್ಧವೇ ಬಂತು. ಯಾರ್ಯಾರ ಮೇಲೂ ಅಲ್ಲ ಸರ್, ಇದು ಒಂದು ಆಕ್ಷನ್ ನಡೀತಾ ಇದೆ. ಬಟ್ ಒಂದಂತೂ ಸತ್ಯ ಸರ್, ಅವ್ರಿಗೆ ಹೇಳಿದ್ದೆ ಸರ್, ಅದನ್ನ ನಿಮಗೇನು ಈಗ ಪಿಕ್ಚರ್ಗೆ ಈ ಸಿನಿಮಾ ಬಗ್ಗೆ 2 ದಿನ ಮಾತಾಡಬೇಕಾದ್ರು